ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಆಲ್ರೆಡಿ ನೋಡ್ಬೋದು 12,800 13,000 ಇದರ ಪ್ರಾಫಿಟ್ ನಡೀತಾ ಇದೆ. ದಿಸ್ ಇಯರ್ ದ P&L 12,800 13,000 ಈ ಥರ ನಡೀತಾ ಇದೆ. ಒಂದಷ್ಟು 3 ಎಕ್ಸ್ಪೆಕ್ಟ್ ಮಾಡಬೇಕಂತ ಪ್ಲಾನ್ ಇದೆ ಅಂದರೆ ಅಟ್ಲೀಸ್ಟ್ ಇನ್ನೊಂದು 10 ಪಾಯಿಂಟ್ಸ್ ಬರಲಿಕ್ಕೆ. ಇಲ್ಲಿಂದ ಒಂದು 10 ಪಾಯಿಂಟ್ಸ್ ಬಂತಂದರೆ 260 ಕ್ವಾಂಟಿಟಿ ಎಕ್ಸಿಟ್ ಆಗಬೇಕು. ಓಕೆ, ಆಲ್ಮೋಸ್ಟ್ ನಡೀತಾ ಇದೆ, 12,000 ಪ್ಲಸ್ ನಡೀತಾ ಇದೆ. ಸೊ 1:2 ಆಲ್ರೆಡಿ ಹಿಟ್ ಆಗಿದೆ ಟಾರ್ಗೆಟ್. ಜಸ್ಟ್ ಚೆಕ್ ದ ರಿಸ್ಕ್ ರಿವಾರ್ಡ್. ಓಕೆ, 1:2 ಬಂದಿದೆ. ಓಕೆ, 1:3 ಸೆಟ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಮಾರ್ಕೆಟು ದಿಸ್ ಪರ್ಟಿಕ್ಯುಲರ್ ಏನಾದರೂ ಸಪೋರ್ಟ್ ಇದನ್ನು ಬ್ರೇಕ್ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಫಾಲ್ ಆಗುವಂಥ ಚಾನ್ಸಸ್ ಇದೆ. ನೋಡೋಣ ಓಕೆ ಯಾವ ಥರ ಬರುತ್ತೆ ಅಂತ. ಸೊ ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ದಿಸ್ ಪಿನ್ ಬಾರ್. ಓಕೆ, ಪಿನ್ ಬಾರು. ಸೊ ಎಂಟ್ರಿ ತೊಗೊಂಡೆ. ಸೊ ಆಲ್ಮೋಸ್ಟ್ 1:3 ಬಂದಿದೆ. ಓಕೆ, ಸ್ಪಾಟಲ್ಲಿ ಪ್ರೀಮಿಯಮಲ್ಲಿ 1:2 ಬಂದಿದೆ. ಸೊ ಐ ವಿಲ್ ಬುಕ್ 260 ಕ್ವಾಂಟಿಟಿ ಬುಕ್ ಮಾಡಿಬಿಡ್ತೀನಿ. ಓಕೆ, 260 ಕ್ವಾಂಟಿಟಿ ಡನ್. ಓಕೆ, 260 ಕ್ವಾಂಟಿಟಿ ಬುಕ್ ಮಾಡಿದ್ದೀನಿ, ಪ್ರಾಫಿಟ್ ಲಾಕ್ ಮಾಡಿದ್ದೀನಿ. ಜಸ್ಟ್ ಒಂದು ಲಾಟ್ ಬಿಡ್ತೀನಿ. ಓಕೆ, ಒಂದು ಲಾಟನ್ನು ಬಿಡೋಣ. ಓಕೆ, ಒಂದು ಲಾಟನ್ನು ಸೊ ಬಿಡ್ತಿದ್ದೀನಿ. 1:2 ಹಿಟ್ ಆಗಿದೆ ಅಲ್ವಾ, ಸುಮ್ಮನೆ ಮತ್ತೆ ವಾಪಸ್ ರಿವರ್ಸಲ್ ಆಯಿತು ಮಾರ್ಕೆಟು, ಸೈಡ್ ವೇ ಆಯಿತು ಅಂತಂದರೆ ಸೊ ಯಾಕೆ ರಿಸ್ಕು. ಓಕೆ, ಆಲ್ರೆಡಿ ಬಂದಿದೆ. ಸೊ 1:2 ಬಂದಿದೆ, ಆಲ್ಮೋಸ್ಟ್ ಟಾರ್ಗೆಟ್ ಬಂದಿದೆ, ಹಿಟ್ ಆಗಿದೆ. ಐ ಲಾಕ್ಡ್. ಓಕೆ, 260 ಕ್ವಾಂಟಿಟಿ ಬುಕ್ ಮಾಡಿರ್ತೀನಿ. ಜಸ್ಟ್ ಸಿ ದ P&L 12,500 ನಡೀತಾ ಇದೆ. ಅಟ್ಲೀಸ್ಟ್ ನಮಗೆ 10,000 ಅಂತೂ ಪ್ಲಸ್ ಬಂದೇ ಬರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸಿ ನೋಡೋಣ. ಓಕೆ, ಏನಾದರೂ ಇದು ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದೇ ಥರ ಕಂಟಿನ್ಯೂಸ್ ಆಗಿ ಅಂತಂದರೆ ಸೊ ಬರುತ್ತೆ. ಓಕೆ, ಸಿ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ಸೊ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಂಗ್ ಕ್ಯಾಂಡಲ್ ಇದಿಲ್ಲ, ಇದ್ರ ಕೆಳಗಡೆ ನಾನು ಟ್ರಯಲ್ ಮಾಡ್ತೀನಿ ದಿಸ್ ಪರ್ಟಿಕ್ಯುಲರ್ ರಿಮೈನಿಂಗ್ ಲಾಟನ್ನು. ಓಕೆ, ಇದೇನು ಉಳಿದಿದೆ ಒಂದು ಲಾಟು 65 ಕ್ವಾಂಟಿಟಿ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಕೆಳಗಡೆ ನಾನು ಟ್ರಯಲ್ ಮಾಡ್ತೀನಿ ಇದನ್ನು. ಓಕೆ, ಜಸ್ಟ್ ಟ್ರಯಲ್ ಮಾಡಿದೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಕಡೆ. ಅಟ್ಲೀಸ್ಟ್ ಇದು ವಾಪಸ್ 2,000 ರುಪೀಸ್ ತೊಗೊಂಡು ಹೋದರೂ ಕೂಡ ನಮಗೆ ಉಳಿಯುತ್ತೆ. ಓಕೆ, ಅಟ್ಲೀಸ್ಟ್ ಒಂದು 10,000 ಪ್ಲಸ್ ಅಂತೂ ಪ್ರಾಫಿಟ್ ಉಳಿಯುತ್ತೆ. ಓಕೆ, ಯಾಕಂದರೆ ಇದು ಬಾಟಮ್ ಅಷ್ಟು ಚೆನ್ನಾಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ಸಪೋರ್ಟ್ ಇದೆ, ಬಾಟಮ್ ಅಷ್ಟು ಚೆನ್ನಾಗಿಲ್ಲ. ಸೊ ಫುಲ್ ಕ್ವಾಂಟಿಟಿನ 1:3ವರೆಗೂ ಹೋಲ್ಡ್ ಮಾಡ್ತಿದೆ, ಬಟ್ ಬೇಡ. ಓಕೆ, ಆರಾಮಾಗಿ ಎಕ್ಸಿಟ್ ಆಗಿರ್ತೀನಿ. ಸೊ 20 ಪಾಯಿಂಟ್ ರಿಸ್ಕ್ ಇತ್ತು, 40 ಪಾಯಿಂಟ್ಸ್ಗೆ ಏಮ್ ಆಗಿದೆ ಟ್ರೇಡಲ್ಲಿ. 40 ಪಾಯಿಂಟ್ಸ್ ಬಂದಿದೆ. ಎಕ್ಸಿಟೆಡ್ ಆಟ್ 267 264 ಎಕ್ಸಿಟ್ ಆಗಿರ್ತೀನಿ. ಈಗ 267 68 ಪ್ರೈಸ್ ನಡೀತಾ ಇದೆ. ಎಸ್ 39 ಪಾಯಿಂಟ್ಸ್ ಬಂದಿದೆ ನನಗೆ ಆಲ್ಮೋಸ್ಟು. ನೋಡೋಣ. ಓಕೆ, 1:3 ಬರುತ್ತಾ ದಿಸ್ ಪರ್ಟಿಕ್ಯುಲರ್, ಏನಾದರೂ ರಿವರ್ಸಲ್ ಆಗಿ ಹೊಡೆಯುತ್ತಾ. ಓಕೆ, ಓಕೆ, 1:3 ಹಿಟ್ ಆಯಿತು. ಓಕೆ, ದ್ಯಾಟ್ ಪರ್ಟಿಕ್ಯುಲರ್ ಕ್ವಾಂಟಿಟಿ ಆಲ್ಸೋ ಐ ವಿಲ್ ಎಕ್ಸಿಟ್ ನಾವು. ಓಕೆ, ಎಕ್ಸಿಟ್ ಆಗ್ಬಿಡೋಣ. 1:3 ಬಂತಲ್ವಾ, ಹಿಟ್ ಆಗಿದೆ, ಆಲ್ಮೋಸ್ಟ್ 1:3 ಹಿಟ್ ಆಗಿದೆ. ಸೊ ಐ ವಿಲ್ ಎಕ್ಸಿಟ್. ಓಕೆ, 1:3 ಹಿಟ್ ಆಗಿದೆ. ಸೊ ದ್ಯಾಟ್ ಕ್ವಾಂಟಿಟಿ ಆಲ್ಸೋ ನಾನು ಎಕ್ಸಿಟ್ ಆಗ್ತೀನಿ, ರಿಮೈನಿಂಗ್ ಲಾಟು. ಸೊ ಓಕೆ ಫ್ರೆಂಡ್ಸ್, ನೋಡ್ಬೋದು 13,364 ಪ್ರಾಫಿಟ್ ಬುಕ್ ಆಗಿರುತ್ತೆ. ದ್ಯಾಟ್ ಆಲ್ಸೋ 1:3 ಟಾರ್ಗೆಟ್ ಹಿಟ್ ಆಯಿತು. ಓಕೆ, ಜಸ್ಟ್ ಇಯರ್ 268ಗೆ ಪ್ರೈಸ್ ಟಚ್ ಆಗಿದೆ. ಸೊ ಓಕೆ, ಸೇಮ್ ಲಾಟ್ ಕೂಡ ನಾನು ಎಕ್ಸಿಟ್ ಆಗ್ತೀನಿ. ಸೊ ಸ್ಪೈಕಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ, 60 ಪಾಯಿಂಟ್ ಬಂದಿರುತ್ತೆ ಪ್ರೀಮಿಯಮು. ಜಸ್ಟ್ ನಾನು 20 ಪಾಯಿಂಟ್ಸ್ ಅದು ಬಂದಾಗ ಸೊ ಕಾಸ್ಟಿಗೆ ಟ್ರಯಲ್ ಮಾಡ್ತಾ ಇರ್ತೀನಿ. ಸೊ ಅವಾಗ ಸ್ವಲ್ಪ ಜನ ಏನು ಹೇಳ್ತಿರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ ಅಂತಂದರೆ, ಇಲ್ಲ ನೀವು ಸ್ವಲ್ಪ ಕ್ವಾಂಟಿಟಿ ಬುಕ್ ಮಾಡಬೇಕಾಗಿತ್ತು, ಟ್ರಯಲ್ ಮಾಡಬೇಕಾಗಿತ್ತು ಅಂತಂದರೆ, ಸೊ ವಿ ಹ್ಯಾವ್ ಟು ಸಕ್ರಿಫೈಸ್ ಸ್ಮಾಲ್ ಪ್ರಾಫಿಟ್ ಫಾರ್ ಬಿಗ್ ಟಾರ್ಗೆಟ್ ಅಷ್ಟೇ. ಓಕೆ, ಯಾಕಂದರೆ ಕೆಲವೊಂದಿಷ್ಟು ಸರಿ ನಾವೇನಾಗುತ್ತೆ, ಸೊ ರೂಲ್ಸನ್ನು ಬ್ರೇಕ್ ಮಾಡೋಂಗಿಲ್ಲ ಯಾವುದೇ ಥರ. ಸೊ ಅಟ್ಲೀಸ್ಟ್ ರಿಸ್ಕಿನ ರಿವಾರ್ಡ್ ಜಾಸ್ತಿ ಇರಬೇಕು. ಓಕೆ, 20 ಪಾಯಿಂಟ್ಸ್ ರಿಸ್ಕ್ ಇದ್ದಿಲ್ಲ ದಿಸ್ ಪರ್ಟಿಕ್ಯುಲರ್ ಡೇಡಲ್ಲಿ. ಸೊ ನನಗೆ 40 ಪಾಯಿಂಟ್ಸ್ ಬಂದು ಸೊ ಮೋಸ್ಟ್ ಆಫ್ ದ ಕ್ವಾಂಟಿಟಿ ಎಕ್ಸಿಟ್ ಆಗ್ತೀನಿ. ಅದಾದಮೇಲೆ ರಿಮೈನಿಂಗ್ ಲಾಟು ದಿಸ್ ಸ್ಪೈಕಲ್ಲಿ ಸೊ 1:3ಗೆ ಎಕ್ಸಿಟ್ ಆಗ್ತೀನಿ. ಓಕೆ, ಫುಲ್ ಕ್ವಾಂಟಿಟಿನ ಹೋಲ್ಡ್ ಮಾಡಿದರೆ
18,000 ಪ್ಲಸ್ ಪ್ರಾಫಿಟ್ ತೋರಿಸ್ತಿತ್ತು. ಓಕೆ 19,000 ತೋರಿಸ್ತಾ ಇತ್ತು. ಬಟ್ ಇಲ್ಲಿನ 1:1 ಬಂದಾಗ ಸೊ ಎಕ್ಸಿಟ್ ಆಗಬೇಕು. ಫುಲ್ ಕ್ವಾಂಟಿಟಿ ಹೋಲ್ಡ್ ಮಾಡಿ ಇವಾಗ ಏನು ಬರುತ್ತೆ ಫುಲ್ ಕ್ವಾಂಟಿಟಿ ಹೋಲ್ಡ್ ಮಾಡ್ಬೋದಿತ್ತಲ್ವ 1:3 ಅಂತ ಈ ಥರ ಮಾತಾಡ್ತೀರಾ. ಸೊ ಏನು ಮಾಡಿದ್ರು ಒಂದು ಬಂದೇ ಬರುತ್ತೆ, ಫೈನಲ್ ಆಗಿ ಒಂದು ರಿಸಲ್ಟ್ ಬರುತ್ತೆ, ಒಂದು ಮಾತಂತರೂ ಬಂದೇ ಬರುತ್ತೆ. ಸೊ ಅಟ್ಲೀಸ್ಟ್ ರೂಲ್ಸ್ ಪ್ರಕಾರ ಹೋಗೋಣ. ಓಕೆ 1:3 ಬಂದಿದೆ. ಓಕೆ ಇನ್ನು ಇದು 100 200 ಈ ಥರ ಫಾಲ್ ಆಗ್ಬೋದು ಕಂಟಿನ್ಯೂಸ್ ಆಗಿ. ಬಟ್ ನಮಗೆ ರಿಸ್ಕ್ ರಿವಾರ್ಡ್ ಬೇಸ್ ಮೇಲೆ ಹೋಗ್ತೀವಿ. ಅಟ್ಲೀಸ್ಟ್ ರಿಸ್ಕ್ಗಿನ ರಿವಾರ್ಡು ಜಾಸ್ತಿ ಇರಬೇಕು. 1:1 ರಿಸ್ಕ್ ತೊಗೊಂಡ್ರಿ ಅಂತಂದರೆ 1:1.5 1:2 1:3 ಈ ಥರ ರಿಸ್ಕ್ ರಿವಾರ್ಡನ್ನು ತಗೊಂಡು ಹೋಗ್ಬೇಕು ಅಷ್ಟೇ. ಓಕೆ ತುಂಬ ಚೆನ್ನಾಗಿ ಬಂತು ಟ್ರೇಡು. ಆಲ್ಮೋಸ್ಟ್ 1:3 ಬಂದಿದೆ. ಇಲ್ಲೂ ಕೂಡ ಪ್ರೀಮಿಯಂ ಕೂಡ 1:3 ಬಂದಿದೆ. ಓಕೆ ಡನ್ ಫಾರ್ ದ ಡೇ ಗೈಸ್. ದ P&L ಹಿಯರ್ 13,364. ಓಕೆ ಎಂಟ್ರಿ ಪ್ರೈಸ್ 325 ಕ್ವಾಂಟಿಟಿ, ಎಂಟ್ರಿ ಪ್ರೈಸು ಎಕ್ಸಿಟ್ ಪ್ರೈಸು. ಸೊ ಇವಾಗ 173ನಲ್ಲಿ ಟ್ರೇಡ್ ಆಗ್ತಿದೆ. ಓಕೆ ಮತ್ತೆ ಮುಂದೆ ಉಳಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನೀವು ಟ್ರೇಡಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಹೈ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಯು ಕ್ಯಾನ್ ಲರ್ನ್. ಓಕೆ ಬಾಯ್.